ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಶ್ರೀರಾಮಿ ಹುಣ್ಣಿಮೆಯ ಶುಭಾಶಯಗಳು. ಮೊದಲಿಗೆ ನಾನು ಇವತ್ತು ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಇವತ್ತಿನ ಪೂಜೆ ಮತ್ತು ನಾನು ನೈವೇದ್ಯಕ್ಕೆ ಏನೇನು ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನಾನು ಮೊದಲಿಗೆ ದೇವ್ರ ಮನೆನ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಕಳಸ ಎತ್ತಕ್ಕೆ ಹೋಗ್ತಿಲ್ಲ, ಯಾಕೆಂದರೆ ನಾನು ಸೋಮವಾರ ಪೂಜೆ ಮಾಡಿದೆ. ಕಳಸ ಎಲ್ಲ ಎತ್ತಿ ನಾನು 15 ದಿವ್ಸಕ್ಕೆ ಒಂದು ಸತಿ ಕಳಸ ಎತ್ತುತ್ತೀನಿ. ವಾರ ಎತ್ತಕ್ಕೆ ಹೋಗಲ್ಲ, ಅಥವಾ ಮಧ್ಯನೂ ಎತ್ತೋದಕ್ಕೆ ಹೋಗಲ್ಲ. ಲಕ್ಷ್ಮಿ ಕೂತಿರ್ತಾಳೆ ಅಂತ ಹೇಳ್ತಾರೆ, ಹಾಗಾಗಿ ಎತ್ತಕ್ಕೆ ಹೋಗಲ್ಲ ನಾನು. ಈಗ ನಾನು ಹೂವುಗಳ್ನ ಮುಡಿಸ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ನಾರಾಯಣನ ಫೋಟೋ ಇಲ್ಲ, ಅಮ್ಮ ಮನೇಲಿ. ನಮ್ಮ ಮನೇಲಿ ಚಿಕ್ಕದಾದಂಥ ನಾರಾಯಣಂದ ಚಿಕ್ಕ ವಿಗ್ರಹ ಇದೆ. ಅದಕ್ಕೆ ನಾನು ಹೂವು ಎಲ್ಲ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೈಡಲ್ಲಿ. ನಾನಿಲ್ಲಿ ಕಳಸಕ್ಕೆ ಮಲ್ಲಿಗೆ ಹೂವು ಮುಡಿಸ್ತಾ ಇದ್ದೀನಿ. ಹೂವದ ರೇಟ್ ತುಂಬ ಜಾಸ್ತಿ ಆಗಿದೆ, ಹಾಗಾಗಿ ನಾನು ಇರೋದ್ರಲ್ಲೇ ರೋಸು ಮತ್ತು ಮಲ್ಲಿಗೆ ಹೂವದಲ್ಲೇ ಪೂಜೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಪೂಜೆನ ನಾನು ಮಲ್ಲಿಗೆ ಹೂವನು ಶ್ರೇಷ್ಠ ಅನ್ನೋದು ನನ್ನ ಭಾವನೆ. ಏಕೆಂದರೆ ಒಬ್ಬೊಬ್ಬರು ಎರಡೂ ಕೆಲಸ ಬ್ಯಾಲೆನ್ಸ್ ಮಾಡ್ತಾರೆ, ಬಟ್ ನನಗೆ ಬರೋಲ್ಲ. ನಾನು ಒಂದಾದ್ಮೇಲೆ ಒಂದು ಮುಗಿಸ್ತೀನಿ. ಹಾಗಾಗಿ ನಾನು ಮೊದಲಿಗೆ ದೇವ್ರ ಮನೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದು, ಆಮೇಲೆ ನೈವೇದ್ಯಕ್ಕೆ ರೆಡಿ ಮಾಡೋದಕ್ಕೆ ಹೋಗ್ತೀನಿ. ಮೊದಲಿಗೆ ಹೂವೆಲ್ಲ ಮುಡಿಸಿ ನಾನು ನೀಟಾಗಿ ಕಳಸಕ್ಕೆ ಎಲ್ಲದಕ್ಕೂ ಮುಡಿಸಿ ದೀಪಗಳಿಗೂ ಎಣ್ಣೆ ಬಿಟ್ಟು ನಾನು ನಾರಾಯಣನ ಚಿಕ್ಕ ವಿಗ್ರಹಕ್ಕೂ ಮಲ್ಲಿಗೆ ಹೂವು ಮುಡಿಸಿ ರೋಸ್ನು ಸಹ ಸೈಡಲ್ಲಿ ಇಟ್ಟು ಎರಡು ನೀಟಾಗಿ ಕ್ಲೀನಾಗಿ ಚಿಕ್ಕದಾಗಿದ್ರೂ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋ ಥರ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ರೆಡಿ ವಿಗ್ರಹ ಇಲ್ಲ ಅನ್ನೋ ಬೇಜಾರೇ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ಇರೋದ್ರಲ್ಲೇ ನಾನು ಪೂಜೆ ಮಾಡೋದ್ರಿಂದ ಸ್ವಲ್ಪ ಆದರೂ ನೆಮ್ಮದಿ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಚಿಕ್ಕ ವಿಗ್ರಹನೇ ಫೋಟೋ ರೀತಿಯಾಗಿ ರೆಡಿ ಮಾಡೋ ಥರ ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಕೆಲವರು ಇಟ್ಟಿರ್ತಾರೆ, ಇಡದೇ ಇರೋರು ದೇವ್ರ ಫೋಟೋಗಳಿಗೆ ಮುಡಿಸಿ ದೇವ್ರಿಗೆ ನೈವೇದ್ಯ ಮಾಡ್ಬೋದು. ನಮ್ಮ ಮನೇಲಿ ಇರೋದ್ರಿಂದ, ಅಮ್ಮ ಮನೇಲಿ ಇರೋದ್ರಿಂದ ನಾನು ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಪೂಜೆ ಆಲ್ಮೋಸ್ಟ್ ಹೂವೆಲ್ಲ ಪೂಜೆಗೆ ರೆಡಿ ಆಯ್ತಾ ಬಂತು. ತೋರಿಸ್ತೀನಿ ನೋಡಿ, ನೋಡಿದ್ರೆ ಝೂಮಾಗಿ ತೋರಿಸ್ತಿದ್ದೀನಿ. ಚಿಕ್ಕ ವಿಗ್ರಹ. ನಾನು ಇದಕ್ಕೆ ತುಪ್ಪದ ದೀಪನೇ ಹಚ್ತಾ ಇದ್ದೀನಿ. ಇವತ್ತು ಶ್ರೀರಾಮ ಹುಣ್ಣಿಮೆ ಇರೋದ್ರಿಂದ ತುಪ್ಪದ ದೀಪ ಹಚ್ಚೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋ ಭಾವನೆಯಿಂದ ನಾನು ತುಪ್ಪದ ದೀಪ ಹಚ್ತಾ ಇದ್ದೀನಿ. ಮನೇಲಿ ತುಪ್ಪ ಖಾಲಿಯಾಗಿತ್ತು, ಹಾಗಾಗಿ ಅಂಗಡಿಯಿಂದ ತಂದು ಹಚ್ತಾ ಇದ್ದೀನಿ. ಇವಾಗ ಪೂಜೆಗೆಲ್ಲ ರೆಡಿ ಆಯಿತು, ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ ಹೆಸರುಬೇಳೆ ತೊಗೊಂಡು ಆಲ್ರೆಡಿ 2ರಿಂದ 3 ಸಲ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ನಾನು ಸೌತೆಕಾಯಿನ ನೀಟಾಗಿ ಸಿಪ್ಪೆ ತೆಗ್ದು ನೀಟಾಗಿ ಅದರಲ್ಲಿರೋವಂಥ ಕಹಿನ ತೆಗ್ದು ಸಿಪ್ಪೆನ ಎರ್ಕೊಳ್ತೀನಿ ನೀಟಾಗಿ. ನಾನು ಈ ಥರ ಕಹಿ ತೆಗಿಯೋದ್ರಿಂದ ಸೌತೆಕಾಯಿ ಕಹಿ ಬರೋಲ್ಲ ಅಂತ, ಹಾಗಾಗಿ ನಾನು ಆ ಥರ ತೆಗ್ದು ಸಿಪ್ಪೆನ ಎರ್ಕೊಳ್ತೀನಿ ನೀಟಾಗಿ. ನಾನಿಲ್ಲಿ ಸ್ವಲ್ಪನೇ ಕೋಸಂಬರಿ ಮಾಡ್ತಿರೋದು ನೈವೇದ್ಯಕ್ಕೆ, ಮತ್ತು ಸ್ವಲ್ಪ ತಿನ್ನೋ ಥರ. ಜಾಸ್ತಿ ಏನು ಮಾಡಲ್ಲ ಆ್ಯಕ್ಚುಲಿ. ನಾವು ಯಾವಾಗಲೂ ಹೊಸ ಮನೆಯವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ತೀನಿ. ಅದು ಅಲ್ಲದೆ ಇದು ಜಾಸ್ತಿ ಮಾಡಿಟ್ರೂ ಇರೋದಿಲ್ಲ, ಏಕೆಂದರೆ ಬೇಸಿಗೆ ಆಗಿರೋದ್ರಿಂದ ಬೇಗ ಹೋಗ್ಬಿಡುತ್ತೆ, ಹಳಸೋಗ್ಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪನೇ ಮಾಡ್ಕೊಳ್ತೀನಿ. ಉಪ್ಪು ಹಾಕಿ ಸಹ ಇಟ್ಟರೂ ಬೇಗ ಹುಳಿ ಬಂದ್ಬಿಡುತ್ತೆ. ಹಾಗಾಗಿ ಇವಾಗ ನಾನು ಸೌತೆಕಾಯಿ ಎರ್ಕೊಂಡಿದ್ದೈತೆ, ಇದನ್ನು ಹೆಚ್ಕೊಳ್ತೀನಿ. ಈಗ ನಾನು ನೀಟಾಗಿ ತೊಳೆದಿದ್ದಾದ್ಮೇಲೆ ಹೆಚ್ಕೊಳ್ತೀನಿ ನೀಟಾಗಿ ಸೌತೆಕಾಯಿನ. ನಾನಿಲ್ಲಿ ಒಂದು ಕ್ಯಾರೆಟ್ನೂ ಸಹ ತೊಗೊಂಡಿದ್ದೀನಿ. ಕ್ಯಾರೆಟ್ನ ತುರಿದು ಹಾಕೋದ್ರಿಂದ ಕೋಸಂಬರಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಹಾಗಾಗಿ ನೋಡಿ, ನಾನು ಇದೇ ರೀತಿ ಫುಲ್ಲು ಒಂದು ಸೌತೆಕಾಯಿ ಅಷ್ಟೇ ಅಂತ ಕಟ್ ಮಾಡ್ಕೊಳ್ತಾ ಇರೋದು. ಇದೇ ರೀತಿ ನಾನು ಫುಲ್ಲು ಹೆಚ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಇವಾಗ ಆಲ್ಮೋಸ್ಟ್ ಸೌತೆಕಾಯಿ ಹೆಚ್ಚಿದಾಯಿತು. ಕ್ಯಾರೆಟ್ನ ನಾನು ಸಿಪ್ಪೆ ತೆಗ್ದು ಸೌತೆಕಾಯಿ ಇದರಲ್ಲಿಗೆ ಸಿಪ್ಪೆ ತೆಗ್ದು ಆನಂತರ ತುರ್ಕೊಳ್ತೀನಿ. ತುರ್ದು ಹಾಕೋದ್ರಿಂದ ಅಗಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ದಾಳಿಂಬೆ ಇರೋರು ದಾಳಿಂಬೆನೂ ಸಹ ಇದಕ್ಕೆ ಸೇರಿಸ್ಕೋಬೋದು, ತಿನ್ನೋಕ್ಕೆ ಇಷ್ಟಪಡೋರು. ಕೋಸಂಬರಿ ಬೇಸಿಗೆಗಾಲಕ್ಕೆ ತುಂಬ ಒಳ್ಳೆಯದು ಆ್ಯಕ್ಚುಲಿ, ತೆಗೆಗೆ ಅಂತೂ ಸಿಕ್ಕಾಪಟ್ಟೆ ಒಳ್ಳೆಯದು. ಬಟ್ ಅದನ್ನು ಜಾಸ್ತಿ ಮಾಡಿಟ್ಕೊಳ್ಳೋದ್ರಿಂದ ಬೇಗ ಹೋಗ್ಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಸ್ವಲ್ಪನೇ ಮಾಡ್ಕೊಳ್ತಾ ಇರೋದು. ಅದನ್ನು ಉಪ್ಪು ಹಾಕಂತೂ ಮೊದಲು ಬೇಕಾದಾಗ ಉಪ್ಪು ಹಾಕೊಂಡು ಕಲಿಸ್ಕೊಳ್ತೀನಿ, ಇಲ್ಲ ಅಂದರೆ ತುಂಬ ಬೇಗನೆ ಹಾಳಾಗ್ಬಿಡುತ್ತೆ. 1 ಅವರ್ಗೆಲ್ಲ ಹೋಗ್ಬಿಡುತ್ತೆ ಇದು ಕೋಸಂಬರಿ ತೆಗೆಗೆ. ಹಾಗಾಗಿ ನಾನು ಸ್ವಲ್ಪನೇ ತೊಗೊಂಡಿರೋದು ಕಾಳನ್ನ. ಇವಾಗ ಇದಾಯಿತು. ಕೆಲವರು ಕೋಸಂಬರಿ ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡಲ್ಲ. ನಮ್ಮ ಮನೇಲೆಲ್ಲ ಇಷ್ಟಪಟ್ಟು ತಿಂತಾರೆ.
ಇವಾಗ ನಾನು ಕ್ಯಾರೆಟ್ನ ತುರ್ಕೊಳ್ತಾ ಇದ್ದೀನಿ, ಆವಾಗಲೇ ಸಿಪ್ಪೆ ತೆಗೆದಿಟ್ಟಿರುವಂಥ ಕ್ಯಾರೆಟ್ನ. ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿ ಇಟ್ಕೊಳ್ತೀನಿ. ಇದನ್ನು ನಾನು ಕಲಸಿ ಒಂದು ಸಲ ಸೈಡ್ ಇಟ್ಕೊಳ್ತೀನಿ. ಈಗ ನಾನಿಲ್ಲಿ ಮಜ್ಜಿಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1/4 ಲೀಟ್ರ್ ತೊಗೊಂಡಿದ್ದೀನಿ ಸಾಕು ಅಂತ, ನೈವೇದ್ಯಕ್ಕೂ ಮತ್ತು ಮನೇಲಿರೋರ್ಗೂ ಅವ್ರಿಗೂ ಸೇರಿಸಿ ನಾನು 1/4 ಲೀಟ್ರು ಮಜ್ಜಿಗೆನ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಗಟ್ಟಿ ಇದ್ದರೆ ಮಜ್ಜಿಗೆ ಅನಿಸಲ್ಲ, ಹಾಗಾಗಿ ತೆಳ್ಳಗಿರ್ಬೇಕು ಮಜ್ಜಿಗೆ ಅಂದರೆ. ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಉಪ್ಪನ್ನು ಸಹ ಸೇರಿಸಿ, ಕೊತ್ತಂಬರಿ ಜಾಸ್ತಿ ಕಟ್ ಮಾಡ್ತಿಲ್ಲ, ನಾನು ಸ್ವಲ್ಪ ಲೈಟಾಗೆ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಉಪ್ಪನ್ನು ಸಹ ಈಗಲೇ ಸೇರಿಸಿ ಇಟ್ಬಿಡ್ತೀನಿ. ಈಗ ಮಜ್ಜಿಗೆನೂ ಸಹ ರೆಡಿ ಆಯಿತು. ಈಗ ಪಾನಕಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಪಾನಕ ಮಾಡ್ಕೊಳ್ಳೋದಕ್ಕೆ ನೀರಿಗೆ ಆಲ್ರೆಡಿ 1.5 ಅಚ್ಚು ಬೆಲ್ಲನ ಹಾಕಿಟ್ಕೊಂಡಿದ್ದೆ. ನಾನಿಲ್ಲಿ ಜಾಸ್ತಿನೇ ಮಾಡ್ತಾಯಿದ್ದೀನಿ, ಏಕೆ ಅಂದರೆ ನಾವು ಮನೆ ಕೆಲಸ ಮಾಡಿಸ್ತಾ ಇರೋದ್ರಿಂದ, ಮನೆ ಹಿಡ್ಸಿರೋದ್ರಿಂದ ಕೆಲಸದವರು ಬಂದಿದ್ದಾರೆ, ಅವ್ರಿಗೂ ಮಜ್ಜಿಗೆ ಪಾನಕ ಮಾಡೋಣ ಅಂತ. ಬಟ್ ನೀವು ಕೇಳ್ಬೋದು ಮಜ್ಜಿಗೆ ಎಷ್ಟು ಟೇಸ್ಟ್ ಇದೆ ಅಂತ. ಅವ್ರಿಗೆ ಸಪ್ರೇಟ್ ಮಾಡ್ಕೊಂಡು ತೊಗೊಂಡೋಗ್ತೀನಿ. ಪಾನಕ ಒಂದೇ ಸತಿ ಮಾಡೋಣ ಅಂತ ಅವ್ರಿಗೂ ಸೇರಿಸಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕರ್ಬೂಜನ ಕಟ್ ಮಾಡಿ ಅದರಲ್ಲಿರೋಂಥ ಬೀಜನ ತಗೊಳ್ತಾ ಇದ್ದೀನಿ. ಇದನ್ನು ನಾನು ಹಾಗೆ ಹಾಕ್ಬೋದು, ಬಾಯಿಗೆ ಸಿಕ್ಕೋದು ತಿನ್ನೋಕ್ಕಾಗಲ್ಲ ಅಂತಾರೆ ಕೆಲವರು ಅನ್ನೋ ಉದ್ದೇಶಕ್ಕೆ ನೀಟಾಗಿ ಬೀಜನ ತಗೊಳ್ತೀನಿ. ಇದನ್ನು ಹಾಗೇನೂ ಸಹ ಹಾಕ್ಬೋದು, ಬಟ್ ಅಂದರೆ ಕೆಲವರು ನುಣ್ಣಗಿದ್ರೇ ಕುಡಿತಾರೆ, ಕೆಲವರು ತರಿ ಇದ್ರೂ ಕುಡಿತಾರೆ, ಎರಡೂ ಥರ ಕುಡಿಯೋರು ಇರ್ತಾರೆ. ಸುಮ್ಮನೆ ಯಾಕೆ ಅಂತ ಹಾಗಾಗಿ ನಾನು ಮಿಕ್ಸಿ ಜಾರ್ಗೆ ಇದನ್ನು ಸ್ಪೂನಲ್ಲಿ ನೀಟಾಗಿ ತಗೊಂಡು ಅದರೊಳಗೆ ಹಾಕ್ಕೊಳ್ತೀನಿ. ಜಾಸ್ತಿ ನುಣ್ಣಗೂ ಬೇಡ, ಜಾಸ್ತಿ ತರಿಯಾಗೂ ಬೇಡ ಅಂತ ಮೀಡಿಯಮಾಗಿ ರುಬ್ಕೊಳ್ಳೋಣ ಅಂತ ಒಂದೇ ಒಂದು ರೌಂಡು 1-2 ರೌಂಡ್ಸ್ ರುಬ್ಕೊಂಡ್ರೆ ಸಾಕು. ನೋಡಿ ಸಾಕು, ಇಷ್ಟು ಇದ್ದರೆ ನನಗೆ ಸಾಕು ಅನ್ನಿಸ್ತು, ಹಾಗಾಗಿ ನಾನು ಇಷ್ಟಕ್ಕೆ ಆಫ್ ಮಾಡಿದೆ. ನೀಟಾಗಿ ಇದನ್ನೇ ತೊಳೆದು ಬಿಟ್ಕೊಳ್ತೀನಿ. ಇದೇ ರೀತಿ ಈಗ ಪಾನಕ ಆಲ್ಮೋಸ್ಟ್ ರೆಡಿ ಆಯಿತು. ಜಾರನ್ನು ಸಹ ತೊಳೆದು ಇಡ್ತೀನಿ. ಪಾನಕನೂ ಎಲ್ಲ ಆಲ್ಮೋಸ್ಟ್ ನೈವೇದ್ಯಕ್ಕೆ ಏನೇನು ಬೇಕೆಲ್ಲ ರೆಡಿ ಆಯಿತು. ಇವಾಗ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೈವೇದ್ಯಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳ್ತೀನಿ. ತಟ್ಟೆಗೆ ನೈವೇದ್ಯಕ್ಕೆ ಏನೇನು ಬೇಕು, ಹೆಸರುಬೇಳೆ, ಪಾನಕ, ಮಜ್ಜಿಗೆ ಎಲ್ಲನೂ ನಾನು ಲೋಟ ಮತ್ತು ಬಟ್ಲಿಗೆ ಹಾಕ್ಕೊಳ್ತೀನಿ. ಹೆಸರುಬೇಳೆ ನೀರು ಬಿಟ್ಕೊಂಡಿದ್ದೆ, ಜಾಸ್ತಿ ಉಪ್ಪು ಹಾಕ್ಬಿಟ್ಟು ಹಿಂಸೆ ಅಂದ್ಬಿಟ್ಟು ನಾನು ಹಾಗಾಗಿ ನೈವೇದ್ಯಕ್ಕೆ ಹಾಕೊಳ್ಳೋಕ್ಕೂ ಮುಂಚೆ 2 ನಿಮಿಷಕ್ಕೆ ಮುಂಚೆ ಉಪ್ಪು ಹಾಕಿ ಬಿಟ್ಟಿದ್ದೆ. ಈಗ ನುಣ್ಕೊಂಡಿದ್ದೆ ನೀಟಾಗಿ. ಇವಾಗ ಹೆಸರುಬೇಳೆ ಹಾಕ್ಕೊಂಡಿದ್ದಾಯಿತು, ಪಾನಕ ಹಾಕ್ಕೊಳ್ತಾ ಇದ್ದೀನಿ ನೈವೇದ್ಯಕ್ಕೆ. ನೈವೇದ್ಯಕ್ಕೆಲ್ಲ ಆಲ್ಮೋಸ್ಟ್ ಎಲ್ಲ ಆಯಿತು, ನೈವೇದ್ಯಕ್ಕೆ ರೆಡಿ ಆಯಿತು. ಈಗ ಪೂಜೆ ಮಾಡೋಣ ಬನ್ನಿ. ನೈವೇದ್ಯಕ್ಕೆ ಇಟ್ಟು ನೀವು ಬರೀ ಮಜ್ಜಿಗೆ ಪಾನಕ ಅಲ್ಲ, ಏನು ಬೇಕಾದ್ರೂ ಇದ್ರ ಜೊತೆಗೆ ಏನು ಬೇಕಾದ್ರೂ ಮಾಡಿ ನೈವೇದ್ಯ ದೇವ್ರಿಗೆ ಅರ್ಪಣೆ ಮಾಡ್ಬೋದು. ನಾನು ಹಾಗೆ ಪ್ಲೇಟ್ನೇ ಇಡೋಣ ಅಂದ್ಕೊಂಡೆ, ಬಟ್ ಅದು ಪ್ಲೇಟ್ ಇಟ್ಟರೆ ಸರಿ ಹೋಗೋಲ್ಲ ಅಂದ್ಬಿಟ್ಟು ತೆಗ್ದಿಡ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಎಲ್ಲ ಆಯಿತು. ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಈಗ ನಾನು ದೀಪ ಹಚ್ಕೊಳ್ತಾ ಇದ್ದೀನಿ. ಬಾಳೆಹಣ್ಣು ಎಲ್ಲ ತಂದು ಇಟ್ಟು ಪೂಜೆನ ಸ್ಟಾರ್ಟ್ನ ಮಾಡಿಕೊಂಡೆ. ಈ ರೀತಿಯಾಗಿ ನಮ್ಮನೆ ಸಿಂಪಲಾಗಿ ರಾಮನವಮಿ ಪೂಜೆನ ಮಾಡ್ತಾಯಿದ್ದೀವಿ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಅನ್ನೋ ಉದ್ದೇಶಕ್ಕೆ ನಾನು ಈ ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 4 ದೀಪ, 2 ವಿಷ್ಣುವಿನ ವಿಗ್ರಹಕ್ಕೆ ಅರ್ಪಿಸಿದೆ, 2 ದೇವ್ರ ಫೋಟೋಕ್ಕೆ ಹಚ್ಚಿ ಒಟ್ಟು 4 ದೀಪನ ಹಚ್ತಾ ಇದ್ದೀನಿ. ನಾನಿಲ್ಲಿ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಸೌಂಡು ಕೊಡೋಣ ಅಂದ್ಕೊಂಡೆ, ಬಟ್ ಅಂದರೆ ಪೂಜೆ ಗಂಟೆದು, ಬಟ್ ಕಾಪಿರೈಟಿಂಗ್ ಏನೋ ಬರುತ್ತೆ ಅಂತ ಲಾಂಗ್ ವಿಡಿಯೋ ಬಿಡಲಿಲ್ಲ. ಈಗ ನಾನು ಮಂಗಳಾರತಿ ಮಾಡ್ಕೊಳ್ತಾ ಇದ್ದೀನಿ, ಮಹಾಮಂಗಳಾರತಿ. ನನಗೆ ಈ ಮಂಗಳಾರತಿ ಮಾಡೋಕ್ಕೆ ತುಂಬ ಇಷ್ಟ, ಯಾಕೆಂದರೆ ಡಿಸೈನ್ ಆಗಿದೆ ಮತ್ತು 4-5 ಥರ ಕಲ್ಪೂರ ಇಟ್ಟು ಪೂಜೆ ಮಾಡ್ಬೋದು. ಹಾಗಾಗಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಏನೇ ಇದ್ದರೂ ಕಮೆಂಟ್ ಮುಖಾಂತರ ತಿಳಿಸಿ.
ನನ್ನ ಟ್ರೈ ನಾನು ಮಾಡೋದನ್ನ ಬಿಡಲ್ಲ. ಎಲ್ಲರಿಗೂ ಶ್ರೀರಾಮ ಒಳ್ಳೇದು ಮಾಡಲಿ. ಜೈ ಶ್ರೀರಾಮ್. ಮತ್ತೊಮ್ಮೆ ಎಲ್ಲರಿಗೂ ಶ್ರೀರಾಮ ಹುಣ್ಣಿಮೆಯ ಶುಭಾಶಯಗಳು. ಆ ರಾಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಆಶಿಸ್ತೀನಿ. ನಿಮ್ಗೆಲ್ಲರಿಗೂ ಯಾರ್ಯಾರು ಯೂಟ್ಯೂಬ್ ಚಾನಲ್ ಮಾಡ್ತಾರೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ತೆ ಫ್ರೆಂಡ್ಸ್, ಬಾಯ್.